ನಂತರನೇ ನಾ ಕ್ಯೂಟ್ ಆಗಿಲ್ವಾ? ವಿಡಿಯೋ ಎಷ್ಟು ಗಂಟೆ ಆನ್ ಮಾಡಿದ್ದೀನಿ ಅಂದ್ಬಿಟ್ಟು ತಿಂತಾ ಇದ್ದೀನಿ, ಆನೇ ಮಾಡಿಲ್ಲ. ನಾನು ಸ್ಟಿಚ್ ಮಾಡಿರೋ ಅಂತ ಡ್ರೆಸ್ ಇದು. ಹೆಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಿಕಾ. ಸೊ ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಕೋಲ್ಡ್ ಆಗಿಬಿಟ್ಟಿದೆ, ಸ್ವಲ್ಪ ನನ್ನ ವಾಯ್ಸ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಯುಗಾದಿ ಹಬ್ಬ ಆಗಿರೋದ್ರಿಂದ ಆಬ್ವಿಯಸ್ಲಿ ಯುಗಾದಿ ಡೇ ವ್ಲಾಗ್ ಇರುತ್ತೆ. ಇವತ್ತಿನ ಕಂಪ್ಲೀಟ್ ವಿಡಿಯೋ ಗೆಟ್ ರೆಡಿ ವಿತ್ ಮೀ. ಅದ್ರ ಜೊತೆಗೆ ನಾನು ಎಲ್ಲಿ ಹೋಗಿದ್ದೆ ಆ್ಯಂಡ್ ಏನು ತಿಂದೆ, ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದೆ ನನ್ನ ಯುಗಾದಿ ಹಬ್ಬನ, ಆ್ಯಂಡ್ ನಾನೇ ಸ್ಟಿಚ್ ಮಾಡಿದಂಥ ಔಟ್ಫಿಟ್ ಕೂಡ ತೋರಿಸಿದ್ದೀನಿ. ಯುಗಾದಿ ಹಬ್ಬನ ನಾನು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದೆ ಆ್ಯಂಡ್ ಹೇಗೆಲ್ಲ ಇತ್ತು ನನ್ನ ಯುಗಾದಿ ಹಬ್ಬ ಎಲ್ಲನೂ ಕಂಪ್ಲೀಟಾಗಿ ತೋರಿಸ್ತೀನಿ, ಬನ್ನಿ. ಸೊ ಅದರಲ್ಲಿ ಸ್ಯಾಡ್ ಪಾರ್ಟ್ ಏನು ಅಂತಂದರೆ, ಇವತ್ತು ಫೆಸ್ಟಿವಲ್ ಯುಗಾದಿ, ಅದ್ರ ಜೊತೆಗೆ ನನಗೆ ಕೋಲ್ಡ್ ಬಂದುಬಿಟ್ಟಿದೆ, ಫುಲ್ಲು ಫೀವರ್ ಬಂದಿದೆ. ಸೊ ನೈಟೆಲ್ಲ ಫುಲ್ಲು ಮೆಹಂದಿ ಹಾಕ್ಕೊಂಡು 2 ಕೈಗೂ 2 ಹ್ಯಾಂಡ್ಸಿಗೂ ನಾನೇ ಹಾಕ್ಕೊಂಡಿರೋದು. ಸೊ 2 ಹ್ಯಾಂಡ್ಸಿಗೂ ಮೆಹಂದಿ ಎಲ್ಲ ಹಾಕ್ಕೊಂಡು ಫುಲ್ ಜೋಶಲ್ಲಿ ಹಾಗೆ ಹೀಗೆ ರೆಡಿ ಆಗಬೇಕು ಅಂದ್ಬಿಟ್ಟು ಎಕ್ಸೈಟ್ ಆಗಿದ್ದೆ. ಬಟ್ ಬೆಳಗ್ಗೆ ನೋಡೋ ಅಷ್ಟರಲ್ಲಿ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ, ಜ್ವರ ಕೂಡ ಬಂದುಬಿಟ್ಟಿದೆ. ಬಟ್ ಹಬ್ಬ ಅಂದ್ಬಿಟ್ಟು ಬಿಡೋಕ್ಕಾಗಲ್ಲ. ಸೊ ಹೆಣ್ಮಕ್ಳಿಗೆ ಹಬ್ಬ ಅಂದರೆ ತುಂಬ ಇಷ್ಟ, ಯಾಕಂದರೆ ಚೆನ್ನಾಗಿ ರೆಡಿಯಾಗಿ ಅಲ್ಲಿ ಇಲ್ಲಿ ಅಂತ ಓಡಾಡ್ಬೋದು. ಸೊ ಹಾಗಾಗಿ ಸ್ವಲ್ಪ ನನ್ನ ವಾಯ್ಸ್ನ ಇವತ್ತು ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಕೋಲ್ಡ್ ಆಗಿಬಿಟ್ಟಿದೆ ಫುಲ್ಲು. ಸೊ ಇವಾಗ ಪಟ ಅಂತ ರೆಡಿಯಾಗಿ ನಾನು ಫೆಸ್ಟಿವಲ್ಗೆ ಅಂದರೆ ಯುಗಾದಿ ಹಬ್ಬಕ್ಕೆ ಅಮ್ಮು ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಾ ಇರೋದು. ಆ್ಯಂಡ್ ಇವತ್ತಿನ ಔಟ್ಫಿಟ್ ಏನಾಗ್ತಾ ಇದ್ದೀನಿ ಅಂದರೆ ಅದೇ ನನಗೆ ತುಂಬ ಸರ್ಪ್ರೈಸಿಂಗ್. ಯಾಕಂತಂದರೆ ನಂದು ಔಟ್ಫಿಟ್ ಲೈಕ್ ನಾನೇ ಸ್ಟಿಚ್ ಮಾಡಿದಂಥ ಔಟ್ಫಿಟ್ನ ನಾನು ಈ ಹಬ್ಬಕ್ಕೆ ಹಾಕೊತಾ ಇರೋದು. ಸ್ವಲ್ಪ ಎಕ್ಸೈಟೆಡ್, ನಾವೇ ಸ್ಟಿಚ್ ಮಾಡಿದ್ದೀವಿ ಅಂತಂದರೆ ಹೇಗಿರುತ್ತೋ ಆ್ಯಂಡ್ ಹೇಗೆ ಕಾಣಿಸ್ತಿದ್ದೀವಿ ಅನ್ನೋದೊಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ. ಸೊ ಅದೇ ಎಕ್ಸೈಟ್ಮೆಂಟ್, ಲೈಕ್ ಯಾವ ಥರ ಔಟ್ಫಿಟ್ ಸ್ಟಿಚ್ ಮಾಡಿದ್ದೀನಿ ಆ್ಯಂಡ್ ಹೇಗೆ ಕಾಣಿಸ್ತಿದೆ ಎಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ. ಬನ್ನಿ, ಮೇಕಪ್ ಸ್ಟಾರ್ಟ್ ಮಾಡಿಬಿಡ್ತೀನಿ, ಆಮೇಲೆ ಹೇರ್ ಡ್ರೈ ಮಾಡೋಣ. సమయమా భలే సాయం చేసావమ్మా ఒట్టుగా ఒట్టుగా కనులకే. ಫೆಸ್ಟಿವಲ್ ಟೈಮಲ್ಲಿ ಎಲ್ರಿಗೂ ಎಕ್ಸೈಟ್ಮೆಂಟ್ ಇರುತ್ತೆ, ಲೈಕ್ ನಾ ಹಾಗೆ ರೆಡಿ ಆಗ್ಬೇಕು, ಹೀಗೆ ರೆಡಿ ಆಗ್ಬೇಕಂತ. ಬಟ್ ಈ ಥರ ಕೋಲ್ಡ್ ಆ್ಯಂಡ್ ಫೀವರ್ ಬಂದುಬಿಟ್ರೆ ಎಲ್ರಿಗೂ ಬೇಜಾರಾಗ್ಬಿಡುತ್ತೆ, ಫುಲ್ ಸ್ಟ್ರೆಸ್ಫುಲ್ ಆಗಿಬಿಡ್ತೀವಿ ನಾವಂತೂ. ಅಂದರೆ ಏನು ಮೇಕಪ್ ಮಾಡ್ಕೊಳಕ್ಕಾಗಲ್ಲ, ಫುಲ್ ಸುಸ್ತಾಗ್ತಾ ಇರುತ್ತೆ. ನನ್ನ ಕಸಿನ್ ಮನೆಗೆ ಇವತ್ತು ಅರ್ಲಿ ಮಾರ್ನಿಂಗ್ ಬರ್ತೀನಿ ಅಂತ ಹೇಳಿದ್ದು, ಬಟ್ ಆಲ್ರೆಡಿ ಆಫ್ಟರ್ನೂನ್ ಆಗಕ್ಕೆ ಬರ್ತಾ ಇದೆ. ಇನ್ನು ಇಲ್ಲೇ ಮೇಕಪ್ ಮಾಡ್ಕೊತಾ ಇದ್ದೀನಿ. ಫೆಸ್ಟಿವಲ್ಗೆ ನಾನೇ ಫುಲ್ ಸರ್ಪ್ರೈಸಿಂಗ್ ಆಗಿದ್ದೆ, ಯಾಕಂದರೆ ನಾನೇ ಸ್ಟಿಚ್ ಮಾಡಿರೋದ್ರಿಂದ ಕ್ಲಾತು ಫುಲ್ ಸರ್ಪ್ರೈಸಿಂಗ್ ಆಗಿದ್ದೆ, ನಾಳೆ ಹೇಗೆ ಕಾಣಿಸ್ತೀನಿ ಅಂತ. ಜ್ವರ ಬಂದು ನನಗೆ ಫುಲ್ ಸರ್ಪ್ರೈಸ್ ಆಗೋಯ್ತು. ಲೈಟಾಗೆ ಕಲರ್ ಕರೆಕ್ಟರ್ ಹಾಕಿದ್ದೀನಿ, ಫೌಂಡೇಶನ್ ಹಾಕೊತಾ ಇದ್ದೀನಿ. ನಾ ಯೂಸ್ ಮಾಡ್ತಾ ಇರೋದು ಫಿಟ್ ಮಿ ಫೌಂಡೇಶನ್. ಶೇಡ್ ಬಂದು ನ್ಯಾಚುರಲ್ ಬಫ್ ಅಂತ 230 ಶೇಡ್. ಜ್ವರ ಬಂದಿರೋದ್ರಿಂದ ಸ್ವಲ್ಪ ಮೇಕಪ್ ಮಾಡ್ಕೊಂಡು ಚೆನ್ನಾಗಿ ಮಾಡ್ಕೊತಾ ಇದ್ದೀನಿ. ಫೇಸ್ ಎಲ್ಲ ಆಗುತ್ತೆ ಅಂದರೆ ಕೋಲ್ಡ್ ಆಗಿಬಿಟ್ರೆ ಫೇಸ್ ಎಲ್ಲ ಫ್ಲಫಿ ಆಗಿಬಿಡುತ್ತೆ. ಆ ಫ್ಲಫಿ ಆಗಿಬಿಟ್ರೆ ಫೇಸ್ ಎಲ್ಲ ಫುಲ್ ಚಬ್ಬಿಯಾಗಿ ಕಾಣಿಸ್ತಾ ಇರುತ್ತೆ, ಅದೇ ಬೇಜಾರು. ನಿಮಗೂ ಕೂಡ ಇದೇ ಥರ ಫೆಸ್ಟಿವಲ್ ಟೈಮಲ್ಲಿ ಜ್ವರ ಬಂದಿದೆಯಾ ಆ್ಯಂಡ್ ಹೇಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಕಮೆಂಟ್ ಮಾಡಿ ತಿಳಿಸಿ. కనులకే తన రూపాన్నందించావే గుట్టుగా హోతను ఎవరే నడిచే తారా తళుకుల ధారా తను చూస్తుంటే రాదే నిద్దురా పలికే ఏరా ರಿವೀಲ್ ಮಾಡ್ತೀನಿ ಮೇಕಪ್ ಆದಮೇಲೆ. ಈವನ್ ಆ ಥರ ಪ್ಯಾಟ್ರನಲ್ಲಿ ನಾನು ಫಸ್ಟ್ ಟೈಮ್ ಹಾಕೊತಾ ಇರೋದು ಡ್ರೆಸ್ಸು. ಸೂಪರ್ ಎಕ್ಸೈಟೆಡ್ ಆಗಿರೋದು. ಕಂಪ್ಲೀಟಾಗಿ ಐ ಮೇಕಪ್ ಆಗಿದೆ. ನನ್ನ ಫೇವ್ರೆಟ್ ಪಾರ್ಟ್ ಯಾವುದು ಹೇಳಿ, ಲೈಕ್ ಮೇಕಪ್ ಮಾಡ್ಕೊಬೇಕಾದ್ರೆ ತುಂಬ ಟೈಮ್ ಹೇಳಿದ್ದೀನಿ. ಒಂದು ನನ್ನ ಫೇವ್ರೆಟ್ ಪಾರ್ಟ್ ಯಾವುದು, ಬ್ಲಷ್. ಪಿಂಕಿಯಾಗಿ ಕಾಣಿಸ್ತೀನಲ್ಲ, ಸೊ ಹಾಗೆ ಜಾಸ್ತಿ ಆಗೋಯ್ತು. ಇದು ನೈಕಾ ಬ್ರ್ಯಾಂಡು. ಈ ಬ್ಲಷಲ್ಲಿ ನಂಗೆ ತುಂಬ ಇಷ್ಟ ಆಗಿರೋದೇನು ಅಂತಂದರೆ
ಕ್ರೀಮಿ ಸ್ಟ್ರಕ್ಚರ್ ಇದೆ. ಸ್ವಲ್ಪ ಜಾಸ್ತಿ ಆದರೂ ಆರಾಮಾಗಿ ಬ್ಲೆಂಡ್ ಮಾಡ್ಕೊಬೋದು. ಹಾಗೆ ಸಟಲ್ಲಾಗೆ ಬ್ಲೆಂಡ್ ಆಗುತ್ತೆ. ಸೈಡು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ. ಈಗ ನೋಡಿ ನೀಟಾಗಿ ಬ್ಲೆಂಡ್ ಆಗಿಬಿಡುತ್ತೆ. ಹೊರ ಬಂದಿದೆ ಅಂತ ಯಾರಿಗಾರ ಗೊತ್ತಾಗ್ತಿದೆಯಾ? ಇಲ್ಲ ಅಲ್ಲ, ಹಂಗೆ ಆಡ್ತಾ ಇದೆ. ಈ ಲಿಪ್ಸ್ಟಿಕ್ಕು ರೀಸೆಂಟಾಗಿ ಯೂಸ್ ಮಾಡಿದ್ದೆ. ತುಂಬ ಜನ ಕೇಳಿದ್ರು ಯಾವುದು ಶೇಡ್ ಅಂತ. ಸೊ ಈ ಶೇಡ್ ಬಂದು ಮೆಹರ್ ಮ್ಯಾಟ್ ಲಿಪ್ಸ್ಟಿಕ್ಕು ಮೆಹರ್. ನಂಬರ್ ಬಂದು A42. ಇದು ಕಂಪ್ಲೀಟಾಗಿ ಸಟಲ್ ಕಲರ್ ಇರುತ್ತೆ. ಬಟ್ ನಾನು ಇದನ್ನು ಸಮ್ಟೈಮ್ಸ್ ಬರೀ ಇಷ್ಟೇ ಯೂಸ್ ಮಾಡ್ತೀನಿ. ಇವಾಗ ನಾನು ಅಪ್ಲೈ ಮಾಡ್ತಾ ಇರೋದು ನೈಕಾ ಬ್ರ್ಯಾಂಡು. ಜೊತೆ ನೈಕಾನ ಅಂತ ಸ್ವಲ್ಪ ಜನ ಕೇಳ್ತಾರೆ, ಬಟ್ ನಂಗೆ ಇಷ್ಟ ಆಗುತ್ತದು. 2 ಕಲರ್ಸು ಕಂಪ್ಲೀಟ್ ಸಟಲ್ ಕಲರ್ಸೇ ಇದೆ. సాయం చేసావమ్మ ఒట్టుగా ఒట్టుగా కనులకే తన రూపాన్నందించావే గుట్టుగా. ಪಟ್ ಅಂತ ಹೇರ್ ಡ್ರೈ ಮಾಡಿ ಹೇರ್ ಸೆಟ್ ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ. ಔಟ್ಫಿಟ್ ರಿವೀಲ್ ಮಾಡ್ತೀನಿ. ಲೈಕ್ ನಾನು ಸ್ಟಿಚ್ ಮಾಡಿರೋದು ಯಾವ ಔಟ್ಫಿಟ್ ಆ್ಯಂಡ್ ಯಾವ ಥರ ಪ್ಯಾಟ್ರನಲ್ಲಿ ಅಂತ. ಫೈನಲಿ ಇವಾಗ ಹೇರ್ ಎಲ್ಲ ಸೆಟ್ ಮಾಡಾಯಿತು. ಔಟ್ಫಿಟ್ ರಿವೀಲಿಂಗ್ ಲೈಕ್ ಏನು ಹಾಕೊತಾ ಇದ್ದೀನಿ ಆ್ಯಂಡ್ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿದ್ದೀನಿ ಅಂತಂದೆ. ಸೊ ನಾನು ಸ್ಟಿಚ್ ಮಾಡಿರೋ ಅಂಥ ಡ್ರೆಸ್ ಇದು ಪರ್ಪಲ್ ಕಲರ್ ಲೆಹೆಂಗಾ, ಲೈಕ್ ಪ್ಲೀಟೆಡ್ ಲೆಹೆಂಗಾ ಸ್ಟಿಚ್ ಮಾಡಿದ್ದೀನಿ. ಪರ್ಪಲ್ ಕಲರ್ ಸ್ಕರ್ಟ್ ಇದೆ ಆ್ಯಂಡ್ ಪರ್ಪಲ್ ಕಲರ್ ಬ್ಲೌಸ್ ಇದೆ. ಅದಕ್ಕೆ ಕಾಂಬಿನೇಷನ್ ಆಗಿ ಗ್ರೀನ್ ಕಲರ್ ಇಟ್ಕೊಂಡಿದ್ದೀನಿ. ಸೊ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ನೋಡೋಣ. ಸ್ಕರ್ಟ್ ಕೂಡ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಸ್ಟಿಚ್ ಮಾಡೋದಕ್ಕೆ. ಅದು ಕೂಡ ಹೇಗೆ ಕಾಣಿಸುತ್ತೆ ಅಂತ ಹಾಕೊಂಡು ಬಂದ್ಬಿಡ್ತೀನಿ. ಕಂಪ್ಲೀಟ್ ಲೆಹೆಂಗಾ ಲುಕ್ ಇದು. ತುಂಬ ಪ್ರಿಟಿಯಾಗಿ ಕಾಣಿಸ್ತಾ ಇದೆ. ಸೊ ಇದೇ ಪ್ಲೀಟ್ಸ್ನ ನಾನು 3 ಟೈಮ್ಸ್ ತೆಗ್ದು ಹಾಕಿ, ಯಾಕಂದರೆ ಇದನ್ನ ಏನೇ ಅಡ್ಜಸ್ಟ್ ಮಾಡಿದ್ರು ಬರ್ತಾ ಇರಲಿಲ್ಲ. ಸೊ ಹಾಗಾಗಿ 3 ಟೈಮ್ಸ್ ತೆಗ್ದು ಹಾಕಿ ಸ್ಟಿಚ್ ಮಾಡಿರೋದು. ಬಟ್ ಸೂಪರಾಗಿ ಕಾಣಿಸ್ತಾ ಇದೆ. ಸೊ ಈ ದುಪ್ಪಟ್ಟ ಸುಮ್ಮನೆ ಈಗ ಹಾಕೊಳ್ಳ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಈ ಥರ ಪ್ಯಾಟ್ರನ್ ಡ್ರೆಸ್ಸಲ್ಲಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ವೇರ್ ಮಾಡೋದಕ್ಕೆ. ಐ ಥಿಂಕ್ ದಿಸ್ ಒನ್ ಇಸ್ ಬೆಟರ್. ಏನಂತೀರಾ? ಓಕೆ, ಇದಕ್ಕೊಂದು ಬಿಂದಿ ಇಟ್ಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ. ಕಲರ್ ಬಿಂದಿ. ಪರ್ಪಲ್ ಇಡ್ಲಾ ಗ್ರೀನ್ ಇಡ್ಲಾ? ಎರಡು ಇಟ್ಟು ನೋಡೋಣ. ಫಸ್ಟು ಪರ್ಪಲ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಸೊ ಗ್ರೀನ್ ಇಟ್ನು. ಐ ಥಿಂಕ್ ಇದು ಫೇಸಿಗೆ ಬ್ಲೆಂಡ್ ಆಗಿಬಿಡ್ತಾ ಇದೆ, ಕಾಣಿಸ್ತಾನೇ ಇಲ್ಲ ಅಲ್ಲ? ಪ್ರಿಟಿಯಾಗಿ ಕಾಣಿಸ್ತಾ ಇದ್ದೀನಾ? ಪ್ಲೀಟೆಡ್ಸ್ ಅಂತೂ ಬ್ಯೂಟಿಫುಲ್ಲಾಗಿ ಬಂದಿದೆ. ಸೊ ಫೈನಲಿ ರೆಡಿ ಆಗಿ ಆಯಿತು. ಮೀಶೋಲ್ಲಿ ತೊಗೊಂಡಿದ್ದು ಚೋಕರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ನಿಮಗೆ ತೋರಿಸಿದ್ದೀನಿ ಜ್ಯುವೆಲ್ರಿ ಹಾಲಲ್ಲಿ, ಲೈಕ್ ಕೊಲಾಬ್ರೇಷನಿಗೆ ಕೊಟ್ಟಿದ್ದು. ಇವೆರಡು ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಕಂಪ್ಲೀಟ್ ಔಟ್ಫಿಟ್ ಇದು ಇವತ್ತೊಂದು. ಜ್ವರ ಬಂದಿರೋಂಗೆ ಕಾಣಿಸ್ತಾ ಇದೆ ಸೀರಿಯಸ್ಲಿ. ಇವತ್ತು ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇರೋದು ಅಮ್ಮ ಮನೇಲಿ. ಸೊ ಹಾಗಾಗಿ ಅಮ್ಮ ಮನೆಗೆ ಹೊರಡ್ತಾ ಇದ್ದೀನಿ ಇವಾಗ. ಇನ್ನು ಮುಂದಿನ ವಿಡಿಯೋ ಎಲ್ಲ ಅಮ್ಮ ಮನೇಲಿ. ಅಮ್ಮ ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ನೋಡಿ ಅಮ್ಮು ರೆಡಿ ಆಗಿರ್ತಾಳೆ ಅಂದ್ರೆ ಚಡ್ಡಿ ಶರ್ಟ್ ಹಾಕೊಂಡು ನಿಂತಿದ್ದಾಳೆ. ಯಾಕಮ್ಮ ನೀನು ಲಂಗ ಹಾಕೊಂಡಿಲ್ಲ? ಲಂಗ ಹಾಕಿಲ್ಲ. ಯಾಕೆ? ಇದು ರಿಲಯನ್ಸ್ ತಂದಿಲ್ಲ. ಹೊಸ ಬಟ್ಟೆ ಅಂತೆ, ಅದೇ ಹಾಕೊಂಡಿದ್ದಾಳೆ ನೋಡಿ. ಅಣ್ಣ ಹ್ಯಾಪಿ ಯುಗಾದಿ. ನೀನ್ ಚಾಕುಲೆ ತೋರ್ಸು ಹ್ಯಾಪಿ ಯುಗಾದಿ ಅಂತ. ಅಮ್ಮ ಮನೆಗೆ ಬಂದಿದ್ದೀನಿ ಯುಗಾದಿ ಹಬ್ಬಕ್ಕೆ. ಅಮ್ಮ ಹೇಗ್ ಕಾಣಿಸ್ತಾ ಇದ್ದೀನಿ ನಾನು? ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಜೋರಾಗಿ ಹೇಳಮ್ಮು. ಚೆನ್ನಾಗಿ ಕಾಣಿಸ್ತಾ ಇದ್ದೀರತ್ತೆ. ನೀ ಯಾಕೆ ಲಂಗ ಹಾಕೊಂಡಿಲ್ಲ? ಹೊಸ ಬಟ್ಟೆ ಹಾಕೊಂಡಿದ್ದೀನಲ್ಲ. ಅದೇ ಚಡ್ಡಿ ಶರ್ಟೇ ಹೊಸ ಬಟ್ಟೆ ಅಂತೆ ನಮ್ಮ ಅಮ್ಮಗೆ. ಅವಳು ಲಂಗ ಹಾಕೊಂಡಿಲ್ಲ. ಅಮ್ಮು ಇಲ್ಲಿ ಮೆಹಂದಿ ನಿಂಗೂ ಹಚ್ಕೊಡ್ಲಾ? ಹೋಲಿ ಮಾಡ್ಬಿಟ್ಟು ಇವಳ್ದು ಒಂದು ಕ್ವಾಟ್ಲೆ ಗೈಸ್. ಏನು ಅಂತಂದ್ರೆ ಹೋಲಿ ಶೂಟಿಗೆ ಅನ್ಬಿಟ್ಟು ಹೋಲಿ BTS ಅಂತ ಹಾಕಿದ್ನಲ್ಲ, ಆ ವಿಡಿಯೋ ನೋಡ್ದಾಗ್ಲಿಂದನೂ ಹ್ಯಾಪಿ ಹೋಲಿ ಮಾಡ್ಬೇಕು, ಹ್ಯಾಪಿ ಹೋಲಿ. ಯಾವ ಫಂಕ್ಷನ್ ಇಲ್ಲ, ಯಾವ ಹಬ್ಬ ಇಲ್ಲ, ಯಾವ ಹರಿದಿನ ಇಲ್ಲ, ಏನಿಲ್ಲ. ಹ್ಯಾಪಿ ಹೋಲಿ ಅನ್ಕೊಂಡು ಕುಣಿತಾ ಇದ್ದಾಳೆ. ಸೊ ಇವಳಿಗೆ ಹ್ಯಾಪಿ ಹೋಲಿ ಮಾಡ್ಬೇಕಂತೆ. ಹ್ಯಾಪಿ ಹೋಲಿ ಅಂದ್ರೆ ಏನಿಲ್ಲ, ಆ ಬಣ್ಣ ಹಚ್ಕೊಂಡು ಕುಣಿಬೇಕಷ್ಟೇನೆ. ಸರೆ ಸರೆ ತೋರ ಪಡಕೋ ತದುಪರಿ ಕಥ ಎಟುಕೋ ఎటు మరి తన నడకో చివరికి ఎవరెనకో సమయమా. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಇನ್ನು ಊಡ್ ಬಂದ್ಬಿಟ್ಟು
ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಇವಾಗ ಏನೇನ್ ಅಡಿಗೆ ಮಾಡ್ತಾ ಇದ್ದೀರಾ? ಪಲಾವ್, ರಾಯ್ತಾ, ಗಿಣ್ಣು. ಅಯ್ಯೋ ಗಿಣ್ಣೆಲ್ಲ ಮಾಡಿದಾರಂತೆ. ಒಬ್ಬಟ್ಟು ತಟ್ಟ ತೋರ್ಸಿ ಇಲ್ಲಿ. ನೋಡಿ ಇಲ್ಲಿ ಇವಾಗ ಒಬ್ಬಟ್ಟು ತಟ್ತಾ ಇದ್ದಾರೆ. ಯುಗಾದಿ ಹಬ್ಬ ಆದ್ಮೇಲೆ ಒಬ್ಬಟ್ಟೆ ಫೇಮಸ್ಸು. ಇವಾಗ ಒಬ್ಬಟ್ಟು ಮಾಡ್ತಾ ಇದ್ದಾರೆ. ನನ್ನ ಕಸಿನ್ ಬರಲ್ವಂತೆ ಗೈಸ್. ತಡ್ತಾಳೆ, ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು. ಒಬ್ಬಟ್ಟು ತಟ್ಟಿದ್ದಾಳೆ. ನಿಮ್ಗೆ ಕಂಪ್ಲೀಟ್ ಆಗಿ ಏನೇನ್ ಅಡ್ಗೆ ಮಾಡಿದ್ದಾರೆ, ಏನೇನ್ ಬಡಿಸ್ತಾ ಇದ್ದಾರೆ ಅಂತ ಬಡಿಸ್ದಾಗ ತೋರಿಸ್ತೀನಿ. ಸೊ ಈ ಕಡೆ ಬಜ್ಜಿ ಬೇಸಕ್ ಇಟ್ಟಿದ್ದಾಳೆ. ಇವಾಗ ಈ ಕಡೆ ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಚಟಪಟ ಅಂತ ಇಲ್ವಾ, ಬಜ್ಜಿ ಬಿಡ್ತಾ ಇದ್ದಾಳೆ. ನೋಡಿ ಇಲ್ಲಿ ಮೆಣಸಿನ್ಕಾಯಿ ಬಜ್ಜಿ ನೆಗಡಿ ಆಗಿದೆ, ಆದ್ರೂ ಕುಣಿಯೋದ್ ಮಾತ್ರ ನಿಲ್ಲಿಸ್ತಾ ಇಲ್ಲ ನಾನಂತೂ. ಚಟಪಟ ಅಂತ ಇದೆ ಬಜ್ಜಿ ನೋಡಿ. ಮೊದ್ಲಿಗೆ ಹೋಳಿಗೆಗೆ ತುಪ್ಪ ಹಾಕಿದ್ದಾರೆ, ಹಾಲು ಬಿಡ್ತಿದ್ದಾರೆ. ಒಂದ್ ಸ್ವಲ್ಪ ಮುಂದೆ ಇದೇನಿದು ಹೇಳಿದ್ದು? ಹಲಸಿನಕಾಯಿ. ಇದು ಹಲಸಿನಕಾಯಿ ಪಲ್ಯ ಅಂತೆ. ಹಲಸಿನಕಾಯಿ ಪಲ್ಯ, ವೆಜಿಟೇಬಲ್ ಪುಲಾವ್, ಕೋಸಂಬರಿ, ರಾಯ್ತಾ. ಸೊ ಒಂದು ಸ್ಪೆಷಲ್ ಡಿಶ್ ಗಿಣ್ಣು. ಮೊದಲನೇದಾಗಿ ಹಲಸಿನಕಾಯಿ ಪಲ್ಯ, ಬಜ್ಜಿ, ವೆಜಿಟೇಬಲ್ ಪಲಾವ್, ರಾಯ್ತಾ, ಕೋಸಂಬರಿ. ಇದು ಸ್ಪೆಷಲ್ ಡಿಶ್ ಗಿಣ್ಣು, ಒಬ್ಬಟ್ಟು ಎಲ್ಲ ಮಾಡಿದ್ದಾರೆ. ಥ್ಯಾಂಕ್ ಯು. ನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಆಹಾ, ಆಹಾ. ಈ ಜಗವಿದೆ ನವರಸ. ನೋಡಿ ಜೋಗಿ, ನಮ್ ಜೋಗಿನ ಆವಾಗ ಬಂದ್ರು ಜೋಗಿ ಹಂಗೆ ತಿರುಗ್ತಿರ್ತಾಳೆ ನಮ್ಮ ಅಮ್ಮ ಅಂತೂ ಗೈಸ್. ಅಮ್ಮ ಯಾವ ರೇಂಜಿಗೆ ಊಟ ಮಾಡಿದ್ದಾರೆ ಅಂತ ಈಗ ಫೋಟೋ ತೆಗೆಸ್ಕೋಬೇಕಾದ್ರೆ ನೋಡಿದ್ದೀನಿ. ಆ ಕ್ಲಿಪ್ಸು ಹಾಕ್ತೀನಿ ನೋಡಿ ಹೆಂಗೆ ತಿಂದಿದ್ದಾರೆ ಅಂತ. ಇವಾಗ ಮಾಡಿದ್ದೀನಿ. ನಂದು ಎಲ್ಲ ವಿಡಿಯೋಲು ಇದೇ ಕತೆ ಆಗೋದು, ಇನ್ನೇನು ಇಲ್ಲ. ವಿಡಿಯೋ ಎಷ್ಟು ಗಂಟೆ ಆನ್ ಮಾಡಿದ್ದೀನಿ ಅಂದ್ಬಿಟ್ಟು ತಿಂತಾ ಇದ್ದೀನಿ, ಆನೇ ಮಾಡಿಲ್ಲ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಇದಿಷ್ಟ ಆಯ್ತು, ಒಳ್ಳೆ ಊಟ ಆಯ್ತು. ನೀವು ನೋಡಿದ್ರಿ ಎಷ್ಟೆಲ್ಲ ಐಟಮ್ಸ್ ಮಾಡಿದ್ರು ಅಂತ. ಸಕ್ಕದಾಗಿತ್ತು ಎಲ್ಲ. ಎಕ್ಸ್ಪೆಷಲಿ ಆ ಗಿಣ್ಣು ಮತ್ತೆ ಹಲಸಿನಕಾಯಿ ಪಲ್ಯ ಮಾಡಿದ್ರು, ಅದಂತ ಸಕ್ಕದಾಗಿತ್ತು. ಟೇಸ್ಟ್ ಅಂತ ಕೂಡ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಏನ್ ಹೇಳಿ, ಹ್ಯಾಪಿ ಹೋಲಿ. సమయమా భలే సాయం చేసావమ్మా ఒట్టుగా ఒట్టుగా. కనులకే తన రూపాన్నందించావే గుట్టుగా. ಚಾಪು ತಗೊಬನ್ನಿ. ಅಮ್ಮ ಖುಷಿ ಆಯ್ತಾ? ಚೆನ್ನಾಗಿ ಅನ್ನಿಸ್ತಾ ಹೋಲಿ ಆಡಿ? ಚೆನ್ನಾಗಿತ್ತಾ? ಸ್ಟಾರ್ಟ್ ಮಾಡಿದಾಗ ಜಸ್ಟ್ 97 ಇತ್ತು, ನಾರ್ಮಲ್ ಇತ್ತು. ಬಟ್ ಇವಾಗ ನೋಡಿದ್ರೆ 99.4 ಆಗಿಬಿಟ್ಟಿದೆ. ಸೊ ಕಂಪ್ಲೀಟ್ಲಿ ಜಾಸ್ತಿ ಜ್ವರ ಆಗಿಬಿಟ್ಟಿದೆ ಇವಾಗ. ಸೊ ಹಾಗಾಗಿ ಅಮ್ಮಗೂ ರೆಡಿ ಮಾಡೋಕ್ಕಾಗ್ತಿಲ್ಲ, ಆ್ಯಂಡ್ ಮೆಹಂದಿ ಕೂಡ ಹಚ್ಚೋಕ್ಕಾಗ್ತಾ ಇಲ್ಲ. ಬಟ್ ಏನಾಯಿತು ಅಂತಂದರೆ ನನಗೆ ಫುಲ್ ಹೈ ಫೀವರ್ ಆಗೋಯ್ತು. ಸೊ ಹಾಗಾಗಿ ಅಮ್ಮಗೆ ಮೆಹಂದಿ ಹಾಕಿ ರೆಡಿನೂ ಮಾಡೋಕ್ಕಾಗಲಿಲ್ಲ. ಇಲ್ಲಿ ನೋಡಿ ಇಲ್ಲಿ ಹೇಗೆ ಕೂತಿದ್ದಾಳೆ ಅಂತ. ಅವಳು ಕೂಡ ಫುಲ್ ನಿದ್ದೆ ಮಾಡ್ಕೊಂಡು ಬಂದ್ಲು. ಅವಳು ಸುಸ್ತು ಅಂತ ಇದ್ಲು. ಸೊ ಹಾಗಾಗಿ ಇವತ್ತು ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡಿದ್ರಿ ಲೈಕ್ ಗೆಟ್ ರೆಡಿ ವಿತ್ ಮೀ ಫಾರ್ ಯುಗಾದಿ, ನಾನು ಹೇಗೆ ರೆಡಿ ಆದೆ ಅಂತ. ಆ್ಯಂಡ್ ಅದ್ರ ಜೊತೆಗೆ ನಾನು ಏನೇನೆಲ್ಲ ಊಟ ಮಾಡಿದೆ ಅಂತ ನೋಡಿದ್ವಿ. ಸೊ ಊಟ ಅಂತೂ ಸಖತ್ತಾಗಿತ್ತು, ಎಲ್ಲ ಡಿಫ್ರೆಂಟಾಗಿ ಮಾಡಿದ್ರು. ಬಟ್ ಜ್ವರ ಫುಲ್ ಹೈ ಆಗಿರೋದ್ರಿಂದ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಲೈಕ್ ಅವಳನ್ನ ಗೆಟ್ ರೆಡಿ ಮಾಡೋಕ್ಕಾಗ್ತಾ ಇಲ್ಲ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ. ಇನ್ನೂ ಯಾರು ಹೋಗಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ದ ದೀಪಿಕಾ ಟೇಲ್ಸ್. ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಆ್ಯಂಡ್ ಇದೇ ಥರ ಬೇರೆ ಬೇರೆ ವ್ಲಾಗ್ಸ್ ಜೊತೆ ಬರ್ತಾ ಇರ್ತೀನಿ. ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಯ್ಯೋ ಥ್ಯಾಂಕ್ ಯು ಅಂತೆ.